ಹಾರಾಟ, ಚೀರಾಟ, ಗಲಾಟೆ, ಗದ್ದಲಗಳು ಇನ್ನೇನು ಒಬ್ಬರ ಮೇಲೆ ಒಬ್ಬರು ಹೊಡೆದಾಡಿ ಬಡದಾಡುವಂತಹ ಸನ್ನಿವೇಶ ಇದು. ಇದೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಎರಡು ಕುಟುಂಬಗಳ ಕಲಹ. ಅದೇನಂತೀರಾ? ಒಬ್ಬರಿಗೆ ಸರ್ಕಾರದ ಜಮೀನು ಮಂಜೂರಾಗಿ ದಾಖಲೆಗಳನ್ನು ಒದಗಿಸಿಕೊಂಡು ಜಮೀನು ಫೋಡಿ ಮಾಡಿಸಬೇಕು ಅಂತ ಒಂದು ಕುಟುಂಬದ ವಾದ. ಮತ್ತೊಂದು ಕುಟುಂಬವು ಜನಪ್ರತಿನಿಧಿ, ಗ್ರಾಮ ಪಂಚಾಯಿತಿ ಸದಸ್ಯನಾದ ಒಬ್ಬ ವ್ಯಕ್ತಿಯು ಈ ಎಲ್ಲ ಜಾಗವನ್ನು ಬಡವರ ನಿವೇಶನಗಳಿಗೆ ಕಾಯ್ದಿರಿಸಬೇಕು ಎಂಬುದು ಅವರ ವಾದ. ಆದರೆ ನಿವೇಶನಗಳು ಬಯಸಿರುವ ಫಲಾನುಭವಿಗಳು ಮಾತ್ರ ಅಲ್ಲಿಲ್ಲ. ಆದರೆ ಇದು ನಿವೇಶನಗಳಿಗೆ ಕೊಡುವಂತಹ ಮಾನದಂಡದ ಗ್ರಾಮತಣವೋ ಅಲ್ಲ. ಹಾಗಿದ್ದಾಗ ಇವರ ನಡುವೆ ಯಾಕೆ ಇಷ್ಟೊಂದು ವೈರತ್ವ ಮತ್ತು ಜಗಳದ ಕದನ? ಅದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದ್ರೆ. ನಕಲಿ ಕಾಪಿ ನಾನು ತಗೊಂಡಿದ್ದೀನಿ ಎಂಡಾಸ್ಮೆಂಟ್ ಸಂಬಂಧಪಟ್ಟ ದಾಖಲೆ ಯಾವ ಇಲ್ಲ ಸಾಲ್ಕೊಂಡು ನನಗೆ ನಮ್ಮ ಎಲ್ಲ ರೇಪ್ చేసి ನಕಲಿ ಮಾಡ್ತೀನಿ. ಹೀಗೆ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನಿನ ವಿಚಾರವಾಗಿ ಅಧಿಕಾರಿಗಳ ಮುಂದೆಯೇ ಗಲಾಟೆ ಮಾಡಿಕೊಳ್ತಿರುವ ಎರಡು ಗುಂಪುಗಳ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಬಳಿ. ದುರಸ್ತಿ ಆಗಬೇಕು ಅದು ಆಮೇಲೆ ಇವಾಗ 1 to 5 ಕೂಡ ನಾವು ಎಂಟ್ರಿ ಮಾಡಿದ್ದೀವಿ ಸಾಫ್ಟ್ವೇರ್ ಅಲ್ಲಿ. 1 to 5 ಅಲರ್ಟ್ ಆಗುತ್ತೆ. ಸೊ ಅವಾಗ ಎಲ್ಲರೂ ದುರಸ್ತಿ ಆಗಲೇಬೇಕಲ್ವಾ? ಅಷ್ಟೊಂದು ನಮ್ಗೆ ನೀವು ಯಾವುದೋ ಹೊಸ ನಂಬರ್ ಆಗಿ ಎಷ್ಟು ನಂಬರ್ ಆಗಿ ಹೊಸದು 18 ಅದು ನಮ್ಮ ವಿಲೇಜ್ ಮಕ್ಕಳು ಕೊಟ್ಟಿಸ್ಕೊಡಿ. ಸೊ ಇನ್ನು ಮಿಕ್ಕಿದ ಯಾವುದು 71 ಮಿಸ್ಟೇಕ್ ಇದೆ ಅದು ನಿಮಗೆ 1 to 5 ಎಲ್ಲ ಆಗುತ್ತೆ. ಒಟ್ಟಿಗೆ ಗೊತ್ತಾಗುತ್ತೆ. 33 ಎಕರೆಯಲ್ಲಿ 24 ಜನಕ್ಕೆ ಸಾಗುವಳಿ ಕೊಟ್ಟಿದ್ರು. ಅದೇ ತರ ನಮ್ಮ ಅಣ್ಣಗೂ 1 ಎಕರೆ ಕೊಟ್ಟಿದ್ದಾರೆ. ಆ 1 ಎಕರೆ ಖಾತೆ ಆಗಿರೋದು ಕಂದಾಯ ಕಟ್ಸ್ಕೊಂಡವ್ರೆ. ಪಟ್ಟ ಬುಕ್ ಇದೆ, ಟ್ಯಾಕ್ಸ್ ರಿಸಿಪ್ಟ್ ಇದೆ, ಸರ್ವೆ ಕ್ಲಿಚ್ ಇದೆ, RI ಸೆಕ್ರೆಟರಿ ಮಾಡಿರೋ ಮಾಜರ್ ಇದೆ, ಬಾಳೆ ತೊಟ್ಟು ಕಟ್ ಮಾಡಿರೋ ಪೊಲೀಸ್ ರಿಪೋರ್ಟ್ ಇದೆ. ಬೀರಿ ಬಾಳೆ ತೊಟ್ಟಿತ್ತು ಸರ್, ಫುಲ್ ಕಟ್ ಮಾಡಿದ್ರು. 6 ವರ್ಷ ಕೇಸ್ ನಡೆಯಿತು. ಎಸ್, ಕೊತ್ತನೂರು ಗ್ರಾಮದ ಬಳಿ ಬೆಂಗಳೂರು ಟು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು, ಇದರಿಂದ ಹೆದ್ದಾರಿ ಅಕ್ಕಪಕ್ಕ ಇರುವ ಜಮೀನುಗಳಿಗೆ ಕೋಟಿ ಕೋಟಿ ಬೆಲೆ ಬಂದಿದೆ. ಹೀಗಿರುವಾಗ ಕೊತ್ತನೂರು ಗ್ರಾಮದ 71 ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಜಾಗವಿದ್ದು, ಈ ಹಿಂದೆ ಜಮೀನು ಸ್ವಾಧೀನದಲ್ಲಿದ್ದ ರೈತರಿಗೆ ಸರ್ಕಾರದಿಂದ ಜಮೀನು ಖಾತೆ ಮಾಡಿಕೊಟ್ಟಿತ್ತು. ಆದರೆ ನರಸಪ್ಪ ಎಂಬುವರು 1 ಎಕರೆ 8 ಗುಂಟೆ ಜಮೀನು 1974ರಲ್ಲಿ ಪಾಣಿ ಆಗಿತ್ತಂತೆ. ಆದರೆ ಇದನ್ನು ಸಹಿಸಲಾಗದ ವಿರೋಧಿಗಳು ಅಧಿಕಾರಿಗಳಿಗೆ ದೂರು ನೀಡಿ ದಬ್ಬಾಳಿಕೆ ನಡೆಸಿ ಅವರಿಗೆ ಆಗಿದ್ದ ಪಾಣಿಯನ್ನು 2015ರಲ್ಲಿ ವಜಾ ಮಾಡಿಸಿದ್ದಾರಂತೆ. ಇದರಿಂದ ನೊಂದ ನರಸಪ್ಪ ನ್ಯಾಯಾಲಯದ ಮೆಟ್ಟಿಲು ಏರಿ 2008ರಲ್ಲಿ AC ಕೋರ್ಟ್, 2017ರಲ್ಲಿ ಸಿವಿಲ್ ಕೋರ್ಟ್, 2018ರಲ್ಲಿ ಸೀನಿಯರ್ ಕೋರ್ಟ್ನಲ್ಲಿ ನರಸಪ್ಪ ಪರ ಆದೇಶ ಆಗಿತ್ತಂತೆ. ಆದರೂ ಕಾನೂನು ಹೋರಾಟ ನಡೆಸ್ತಾ ಇದ್ರೂ ಸಹಿಸಲಾರದ ಬಲಾಢ್ಯರು ಖ್ಯಾತಿ ತೆಗೆದು ಅಧಿಕಾರಿಗಳಿಗೆ ತಪ್ಪು ಸಂದೇಶ ನೀಡಿ ಬಡವರ ಪರ ಜಮೀನು ನೀಡದಂತೆ ಗಲಾಟೆ ಮಾಡಿಸಿದ್ದಾರೆ ಅಂತ ನರಸಪ್ಪ ಕುಟುಂಬ ಆರೋಪ ಮಾಡಿದ್ದಾರೆ. ತಂದೆ ಹೆಸರು ಮುನಿಗ. ಈ ಸರ್ವೆ ನಂಬರು ಕೊತ್ತನೂರು ಗ್ರಾಮ ಸೇರಿ ಸರ್. ನಂದಿ ಹೋಬಳಿ ಕೊತ್ತನೂರು ಗ್ರಾಮ ಸರ್ವೆ ನಂಬರು. ಟೋಟಲ್ ಕೊತ್ತನೂರು ಗ್ರಾಮಕ್ಕೆ ಸೇರಿರೋ ಸರ್ವೆ ನಂಬರ್ 71ರಲ್ಲಿ 33 ಎಕರೆ ಇದೆ. 24 ಜನಕ್ಕೆ ಗ್ರಾಂಟ್ ಮಾಡಿದ್ದಾರೆ ಸರ್. ಒಬ್ಬೊಬ್ಬರಿಗೆ 2 ಗ್ರಾಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಅಣ್ಣ ಆದ ನರಸಪ್ಪನಿಗೆ 1 ಎಕರೆ 8 ಗುಂಟೆ ಕೊಟ್ಟಿದ್ದಾರೆ.